ಹಾಯ್ ಕಿಡ್ಸ್, ವೆಲ್ಕಮ್ ಟು ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಅಂಕಿಗಳನ್ನ ಹೇಗೆ ಬರೆಯೋದು ಮತ್ತು ಅದನ್ನು ಹೇಗೆ ಓದೋದು, ಅದರ ಉಚ್ಚಾರಣೆ ಮತ್ತು ನಂಬರ್ಸ್ ಇನ್ ವರ್ಡ್ಸ್ ಅದರ ಉಚ್ಚಾರಣೆ ಅದನ್ನು ಕೂಡ ಇಲ್ಲಿದೆ. ನೆಕ್ಸ್ಟ್ ರೋಮನ್ ನಂಬರ್ಸ್, ಇವಿಷ್ಟನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಹಿಂದಿನ ವಿಡಿಯೋದಲ್ಲಿ 1ರಿಂದ 20ರವರೆಗೆ ತಿಳ್ಕೊಂಡಿದ್ವಿ. ಈಗ 21ನ ಹೀಗೆ ಬರೀಬೇಕು. 21 ನಂಬರ್ಸ್ ಇನ್ ವರ್ಡ್ಸ್ಲಿ 21. ಹಾಗೆ ರೋಮನ್ ನಂಬರ್ಸ್ಲಿ XXI, X ಅಂದರೆ 10, ಇಲ್ಲಿ 2 X ಇರೋದ್ರಿಂದ 20 ಆಗುತ್ತೆ, ಇದು 1. ಓಕೆನಾ. ನೆಕ್ಸ್ಟ್ 22, 22, ಅದಕ್ಕೆ ರೋಮನ್ ಲೆಟರ್ಸ್ XX ಹಾಗೆ II ಅಂದರೆ 20, ಇದು 2, 22. ನೆಕ್ಸ್ಟ್ 23, ಇದನ್ನು ಕನ್ನಡದಲ್ಲಿ ಹೀಗೆ ಬರೀಬೇಕು, 23. ನೆಕ್ಸ್ಟ್ 23, ಇಂಗ್ಲೀಷ್ನಲ್ಲಿ 23ನ ರೋಮನ್ ಲೆಟರ್ಸ್ಲಿ XX III. ಯಾವುದನ್ನೇ ಆಗಲಿ ರೋಮನ್ ಲೆಟರ್ಸ್ ಬರೆಯುವಾಗ ಒಂದು ಲೆಟರ್ನ 3 ಸರಿ ಮಾತ್ರ ಯೂಸ್ ಮಾಡ್ಬೋದು, 3 ಸರಿಗಿಂತ ಹೆಚ್ಚು ಯೂಸ್ ಮಾಡೋ ಹಾಗಿಲ್ಲ. ರೋಮನ್ ಲೆಟರ್ಸ್ ಬರೆಯುವಾಗ ನೀವಿಷ್ಟನ್ನು ತಿಳ್ಕೊಂಡೇ ಇರಬೇಕು. I ಅಂದರೆ 1, ಅದನ್ನೇ 2 ಸರಿ ಬರೆದ್ರೆ 2 ಆಗುತ್ತೆ. ಹಾಗೆ V ಅನ್ನೋ ಲೆಟರ್ ಬರೆದ್ರೆ ಅದು 5 ಆಗುತ್ತೆ. Xಗೆ 10, Lಗೆ 50 ಅಂದರೆ 50 ಬರಿಬೇಕು ಅಂದರೆ ರೋಮನ್ ಲೆಟರ್ಲಿ L ಬರಿಬೇಕು. Cಗೆ 100 ಅಂದರೆ ರೋಮನ್ ಲೆಟರ್ಲಿ 100 ಬರಿಬೇಕು ಅಂದರೆ C ಅಂತ ಬರಿಬೇಕು. ಹಾಗೆ 500ಗೆ D, 1000ಗೆ M. ಇವಿಷ್ಟು ತಿಳ್ಕೊಂಡ್ರೆ ನೀವು ರೋಮನ್ ಲೆಟರ್ಸ್ ಬರೆಯೋದು ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ 23, 23, ಅದನ್ನು ರೋಮನ್ ಲೆಟರ್ಸ್ಲಿ XXIII. ನೆಕ್ಸ್ಟ್ 24, ಕನ್ನಡದಲ್ಲಿ 24 ಹೀಗೆ ಬರೆಯೋದು. ಇಂಗ್ಲೀಷ್ನಲ್ಲಿ 24, ನಂಬರ್ಸ್ ಇನ್ ವರ್ಡ್ಸ್ಲಿ TWENTYFOUR 24, ರೋಮನ್ ಲೆಟರ್ XXIV. ನೆಕ್ಸ್ಟ್ 25, ಕನ್ನಡದಲ್ಲಿ 25 ಹೀಗೆ ಬರೆಯೋದು. 25, ರೋಮನ್ ಲೆಟರ್ಸ್ XXV ಬರೆದ್ರೆ 25 ಆಗುತ್ತೆ. ನೆಕ್ಸ್ಟ್ 26, ಕನ್ನಡ ಲೆಟರ್ಸ್ಲಿ 26 ಹೀಗೆ ಬರೆಯೋದು. ಇಂಗ್ಲೀಷ್ನಲ್ಲಿ 26 ಅಂತ ಹೇಳ್ತೀವಿ. ಹಾಗೆ ರೋಮನ್ ಲೆಟರ್ಸ್ XXVI. ನೆಕ್ಸ್ಟ್ 27, ಕನ್ನಡ ವರ್ಡ್ಸ್ಲಿ 27, ಹಾಗೆ ಇಂಗ್ಲೀಷ್ಲಿ 27, XXVII, ಇದು ರೋಮನ್ ಲೆಟರ್ಸ್. ನೆಕ್ಸ್ಟ್ 28, ಕನ್ನಡ ವರ್ಡ್ಸ್, ಇಂಗ್ಲೀಷ್ನಲ್ಲಿ 28 ಅಂತ ಹೇಳ್ತೀವಿ. ಹಾಗೆ ರೋಮನ್ ಲೆಟರ್ಸ್ಲಿ ಯಾವ್ಯಾವ ಲೆಟರ್ ಬರಿಬೇಕಂದ್ರೆ XXVII. ನೆಕ್ಸ್ಟ್ 29 ಕನ್ನಡ ವರ್ಡ್ಸ್, ಇಂಗ್ಲೀಷ್ನಲ್ಲಿ 29, ಹಾಗೆ ರೋಮನ್ ಲೆಟರ್ಸ್ XXIX. ನೆಕ್ಸ್ಟ್ 30 ಹೀಗೆ ಕನ್ನಡ ಅಂಕಿಲ್ ಬರೀಬೇಕು. ವರ್ಡ್ಸ್ಲಿ 30, ಇಂಗ್ಲೀಷ್ಲಿ 30, ಹಾಗೆ ರೋಮನ್ ಲೆಟರ್ಸ್ XXX. ಅರ್ಥ ಆಯ್ತಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.